ಹಾಯ್ ಫ್ರೆಂಡ್ಸ್, ಕಾಂತಾರದ ಕನಕವತಿ ರುಕ್ಮಿಣಿ ವಸಂತ್ ಜೀವನದ ಕತೆ ಗೊತ್ತಾ? ಇವರ ತಂದೆ ದೇಶಕ್ಕಾಗಿ ಹುತಾತ್ಮರಾಗಿದ್ದು ಗೊತ್ತಾ? ರುಕ್ಮಿಣಿ ವಸಂತ್ ಓದಿರೋದು ಎಷ್ಟು? ಇವರ ತಾಯಿ ಮಾಡ್ತಿರೋ ಸಮಾಜ ಸೇವೆ ಏನು? ಫ್ಯೂಚರ್ ಇಂಟರ್ನ್ಯಾಷನಲ್ ಕ್ರಶ್ ರುಕ್ಮಿಣಿ ವಸಂತ್ ಸತ್ಯಕಥೆಯನ್ನ ನಿಮ್ಮ ಮುಂದಿಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. 1996ರ ಡಿಸೆಂಬರ್ 10ರಂದು ಜನನ. ರುಕ್ಮಿಣಿ ವಸಂತ್ ಬೆಂಗಳೂರಲ್ಲಿ 1996ರ ಡಿಸೆಂಬರ್ 10ರಂದು ಜನಿಸಿದ್ರು. ಇವರ ತಂದೆ ಕರ್ನಲ್ ವಸಂತ್ ವೇಣುಗೋಪಾಲ್ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಿದ್ರು. ತಾಯಿ ಸುಭಾಷಿಣಿ ಭರತನಾಟ್ಯ ಡ್ಯಾನ್ಸರ್ ಆಗಿದ್ರು. ರುಕ್ಮಿಣಿ ಆರ್ಮಿ ಸ್ಕೂಲ್, ಏರ್ಫೋರ್ಸ್ ಸ್ಕೂಲ್, ಸೆಂಟರ್ ಫಾರ್ ಲರ್ನಿಂಗ್ನಲ್ಲಿ ಶಿಕ್ಷಣ ಪೂರ್ಣಗೊಳಿಸಿದ್ರು. PUC ಡಿಗ್ರಿ ಕೂಡ ಕಂಪ್ಲೀಟ್ ಮಾಡಿದ್ರು. ಇವರು ಆರಂಭದಲ್ಲಿ ಪಶುವೈದ್ಯ ಆಗಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಸರ್ಜರಿ ಮಾಡೋದೆಲ್ಲ ನನ್ನ ಕೈಲಾಗಲ್ಲ ಅಂತ ಸುಮ್ಮನಾದ್ರು. ನಂತರ ಫ್ಯಾಷನ್ ಡಿಸೈನರ್ ಆಗಬೇಕು ಅಂತ ಕೂಡ ಅಂದ್ಕೊಂಡಿದ್ರು. ಈ ನಡುವೆ ಸ್ಕೂಲ್ಗಳಲ್ಲಿ ನಾಟಕಗಳಲ್ಲೂ ಅಭಿನಯಿಸ್ತಿದ್ರು. ಇದರಲ್ಲಿ ಮತ್ತಷ್ಟು ಆಸಕ್ತಿ ಬೆಳೆದು ಸಿನಿರಂಗದಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಹಾಗಂತ ಒಟ್ಟಾರೆಯಾಗಿ ಸಿನಿರಂಗಕ್ಕೆ ಇಳಿಯೋಕ್ಕೂ ರೆಡಿ ಇರಲಿಲ್ಲ. ನಟನೆ ಕಲಿಯೋದು ಕೂಡ ಅಗತ್ಯವಾಗಿತ್ತು. ಹೀಗಾಗಿ ಸೀದಾ ಲಂಡನ್ಗೆ ಹಾರಿದ್ರು. ಅಲ್ಲಿನ ಬೂಮ್ಸ್ಬರಿಯಲ್ಲಿ ರಾಯಲ್ ಅಕಾಡೆಮಿ ಆಫ್ ಡ್ರಾಮಾಟಿಕ್ ಆರ್ಟ್ಸ್ನಿಂದ ನಟನೆಯಲ್ಲಿ 1 ವರ್ಷದ ಕೋರ್ಸ್ ಮಾಡಿ ಡಿಗ್ರಿ ಪಡ್ಕೊಂಡ್ರು. 11ನೇ ವಯಸ್ಸಿಗೆ ತಂದೆ ಅಗಲಿಕೆ. ದೇಶಕ್ಕಾಗಿ ಹುತಾತ್ಮರಾದ ಯೋಧ. ಅಂದು 2007ರ ಜುಲೈ 31. ರುಕ್ಮಿಣಿ ವಸಂತ್ಗೆ 11 ವರ್ಷ ವಯಸ್ಸಾಗಿತ್ತು. ತಂದೆ ವಸಂತ್ ವೇಣುಗೋಪಾಲ್ ಆಗಾಗಲೇ ಸೇನೆಯಲ್ಲಿ ಕರ್ನಲ್ ಆಗಿದ್ರು. ಪಾಕಿಸ್ತಾನದ ಗಡಿಯಲ್ಲಿ ಅಂದರೆ ಜಮ್ಮು ಕಾಶ್ಮೀರದ ಉರಿಯಲ್ಲಿ ನಿಯೋಜನೆಗೊಂಡಿದ್ರು. ಮರಾಠಾ ಲೈಟ್ ಇನ್ಫ್ಯಾಂಟ್ರಿಯ ಬಟಾಲಿಯನ್ 1ರ ಕಮಾಂಡಿಂಗ್ ಆಫೀಸರ್ ಕೂಡ ಆಗಿದ್ರು. ಆಗ ಪಾಕ್ ಕಡೆಯಿಂದ ಭಾರತಕ್ಕೆ ನುಸುಳಿದ ರಕ್ತಪಿಪಾಸು ಉಗ್ರರ ವಿರುದ್ಧ ಕಾರ್ಯಾಚರಣೆ ಕೈಗೊಂಡ್ರು. ಈ ಗುಂಡಿನ ಚಕಮಕಿಯಲ್ಲಿ ವಸಂತ್ ವೇಣುಗೋಪಾಲ್ ಹುತಾತ್ಮರಾದ್ರು. 40 ವರ್ಷಕ್ಕೇನೆ ದೇಶಕ್ಕಾಗಿ ಜೀವ ಅರ್ಪಿಸಿದ್ರು. ಆದರೆ ಹೋಗೋ ಮುನ್ನ 8 ಉಗ್ರರನ್ನ ಮಟಾಶ್ ಮಾಡಿಯಾಗಿತ್ತು. ವಸಂತ್ಗೆ ಮರಣೋತ್ತರ ಅಶೋಕ ಚಕ್ರ ಪ್ರಶಸ್ತಿ ನೀಡಲಾಯಿತು. ಈ ಗೌರವಕ್ಕೆ ಪಾತ್ರವಾದ ಮೊದಲ ಕನ್ನಡಿಗ ಅನ್ನೋ ಖ್ಯಾತಿಗೆ ಪಾತ್ರರಾದ್ರು. ಹೀಗೆ ರುಕ್ಮಿಣಿ ವಸಂತ್ 11 ವರ್ಷ ಇದ್ದಾಗಲೇ ತಂದೆಯನ್ನ ಅಗಲಿದ್ರು. ತಾಯಿಯಿಂದಲೂ ನಿರಂತರ ಸಮಾಜ ಸೇವೆ. ವಸಂತ್ ವೇಣುಗೋಪಾಲ್ ಹುತಾತ್ಮರಾದ ಬಳಿಕ ಮಗಳ ಕಂಪ್ಲೀಟ್ ಜವಾಬ್ದಾರಿಯನ್ನು ತಾಯಿ ಸುಭಾಷಿಣಿ ಹೊತ್ಕೊಂಡ್ರು. ಆಕೆಗೆ ಏನೂ ಕೊರತೆಯಾಗದಂತೆ ಸಾಕಿ ಸಲಹಿದ್ರು. ಭರತನಾಟ್ಯದಲ್ಲಿ ಬ್ಯುಸಿಯಾದ ಸುಭಾಷಿಣಿ ಪತಿ ಅಗಲಿಕೆಯ 6 ತಿಂಗಳಲ್ಲಿ ಒಂದು ಫೌಂಡೇಶನ್ ಕಟ್ಟಿದ್ರು. ಆ ಮೂಲಕ ಇಂದಿಗೂ ವಿಧವೆಯರಿಗೆ ಸಪೋರ್ಟ್ ಮಾಡೋ ಕೆಲಸ ಮಾಡ್ತಿದ್ದಾರೆ. ಇನ್ನು ಸುಭಾಷಿಣಿ ಅವರು ವೀಣಾ ಪ್ರಸಾದ್ ಅನ್ನೋರ ಜೊತೆ ಸೇರಿ ಫಾರೆವರ್ 40 ಅಂತ ತನ್ನ ಪತಿಯ ಜೀವನ ಚರಿತ್ರೆ ಪುಸ್ತಕ ಬರೆದಿದ್ದಾರೆ. ಮೊದಲಿಗೆ ತಂದೆಯ ಜೊತೆ ದೇಶದ ವಿವಿಧ ಭಾಗಗಳಲ್ಲಿ ಇರಬೇಕಾಗ್ತಿತ್ತು. ಆದರೆ ಅವರ ಅಗಲಿಕೆ ಬಳಿಕ ರುಕ್ಮಿಣಿ ಮತ್ತು ತಾಯಿ ಬೆಂಗಳೂರಿನಲ್ಲಿ ಪರ್ಮನೆಂಟ್ ಆಗಿ ಸೆಟಲ್ ಆದ್ರು. ರುಕ್ಮಿಣಿ ವಿದೇಶಕ್ಕೆ ಹೋಗಿ ನಟನೆ ಕಲಿತು ಬಂದರೂ ನಾಟ್ಯಶಾಸ್ತ್ರ ಮತ್ತು ನವರಸಗಳ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ದು ತಾಯಿ ಸುಭಾಷಿಣಿ ಅನ್ನೋದು ವಿಶೇಷ. ರುಕ್ಮಿಣಿ ವಸಂತ್ ಸಿನಿ ಜರ್ನಿ ಹೇಗಿದೆ? ರುಕ್ಮಿಣಿ 2019ರಲ್ಲಿ ಬಂದ MG ಶ್ರೀನಿವಾಸ್ರ ಬೀರ್ಬಲ್ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ರು. ಇದಾದ್ಮೇಲೆ ಅಪ್ಸ್ಟಾರ್ಟ್ಸ್ ಅನ್ನೋ ಹಿಂದಿ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ರು. ಬಳಿಕ ರುಕ್ಮಿಣಿಗೆ ತುಂಬಾ ಹೆಸರು ತಂದು ಕೊಟ್ಟಿದ್ದು ರಕ್ಷಿತ್ ಶೆಟ್ಟಿ ನಿರ್ದೇಶನದ ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾ. 2 ಭಾಗಗಳಲ್ಲಿ ಬಂದ ಈ ಸಿನಿಮಾದಲ್ಲಿನ ರುಕ್ಮಿಣಿ ನಟನೆ ಕನ್ನಡ ಸಿನಿ ಅಭಿಮಾನಿಗಳ ಮನಗೆಲ್ತು. ಇದಾದ್ಮೇಲೆ ಗಣೇಶ್ ಅಭಿನಯದ ಬಾನದಾರಿಯಲ್ಲಿ, ಭಗೀರ, ಭೈರತಿ ರಣಗಲ್ನಲ್ಲಿ ನಟಿಸಿ ಸೈ ಎನಿಸಿಕೊಂಡ್ರು. ಇದೀಗ ಕಾಂತಾರ ಚಾಪ್ಟರ್ 1ನಲ್ಲಿ ಫುಲ್ ಮಿಂಚ್ತಿದ್ದಾರೆ. ಕೆಲ ತೆಲುಗು, ತಮಿಳು ಸಿನಿಮಾದಲ್ಲೂ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಇನ್ನೊಂದು ವಿಷಯ ಅಂದ್ರೆ ಮುಂದಿನ ವರ್ಷ ತೆರೆ ಕಾಣಲಿರೋ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದಲ್ಲೂ ರುಕ್ಮಿಣಿ ವಸಂತ್ ನಟಿಸಿದ್ದಾರೆ. ಒಟ್ನಲ್ಲಿ ರಕ್ಷಿತ್ ಶೆಟ್ಟಿಯ ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾ ರುಕ್ಮಿಣಿ ವಸಂತ್ ಬದುಕನ್ನೇ ಬದಲಿಸ್ತು ಅಂದ್ರೆ ತಪ್ಪಾಗಲ್ಲ. ಒಂದು ಸಿನಿಮಾಗೆ 4 ಪ್ರಶಸ್ತಿ. ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾ 1ರಿಂದಲೇ ರುಕ್ಮಿಣಿ ವಸಂತ್ಗೆ 4 ಪ್ರಶಸ್ತಿಗಳು ಒಲಿದು ಬಂದಿವೆ. ಫಿಲ್ಮ್ ಫೇರ್ ಅವಾರ್ಡ್, ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್, IIFA ಉತ್ಸವಂ ಮತ್ತು ಚಿತ್ತಾರ ಸ್ಟಾರ್ ಪ್ರಶಸ್ತಿ ರುಕ್ಮಿಣಿಗೆ ಸಿಕ್ಕಿವೆ. ಸಾಗರಕ್ಕೆ ಇಳಿದಿದ್ದು ಹೇಗೆ ರುಕ್ಮಿಣಿ? 2020ರಲ್ಲಿ ಸಪ್ತಸಾಗರದಾಚೆ ಎಲ್ಲೋ ಟೀಮ್ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ರು. ಈ ಪೋಸ್ಟರ್ ರುಕ್ಮಿಣಿ ವಸಂತ್ಗೆ ತುಂಬಾ ಇಷ್ಟ ಆಯಿತು. ಈ ನಡುವೆ ನಿರ್ದೇಶಕ ಹೇಮಂತ್ ಒಂದು ಆರ್ಟಿಕಲ್ ಕೊಟ್ಟು ಈ ಕತೆಗೆ ಲೀಡಿಂಗ್ ಲೇಡಿ ಹುಡುಕ್ತಿದ್ದೀವಿ ಅಂತ ಹೇಳಿದ್ರು.
ಆಗ ಇನ್ಸ್ಟಾಗ್ರಾಮ್ನಲ್ಲೇ ರುಕ್ಮಿಣಿ ದೊಡ್ಡ ಮೆಸೇಜ್ ಮಾಡಿ ತಮ್ಮ ಬಗ್ಗೆ ಮಾಹಿತಿಯನ್ನ ಕೊಟ್ಟರು. ತಮ್ಮ ಶಿಕ್ಷಣ, ನಟನೆಯ ಟ್ರೈನಿಂಗ್, ಸಿನಿಮಾ ಮಾಡಿರೋದು ಎಲ್ಲವನ್ನ ಹೇಳ್ಕೊಂಡ್ರು. ಯಾಕಂದ್ರೆ ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾ ರುಕ್ಮಿಣಿಗೆ ತುಂಬಾ ಇಷ್ಟವಾಗಿತ್ತು. 10 ದಿನ ಏನೂ ರೆಸ್ಪಾನ್ಸ್ ಇರಲಿಲ್ಲ. ನಂತರ ಒಂದಿನ ಆಡಿಷನ್ಗೆ ಬನ್ನಿ ಅಂತ ರಿಪ್ಲೈ ಬಂತು. ಸಿನಿಮಾಗೆ ರುಕ್ಮಿಣಿನೇ ಹೀರೋಯಿನ್ ಆಗಿ ಸೆಲೆಕ್ಟ್ ಆದ್ರು. ಫ್ರೆಂಡ್ಸ್, ಇದು ಕಾಂತಾರ ಚಾಪ್ಟರ್ 1ರ ಕನಕವತಿ ರುಕ್ಮಿಣಿ ವಸಂತ್ ಬಗ್ಗೆ ಒಂದಷ್ಟು ಮಾಹಿತಿ ನೀಡೋ ಪ್ರಯತ್ನ. ರುಕ್ಮಿಣಿ ನ್ಯಾಷನಲ್ ಕ್ರಶ್ ಮೀರಿಸಿ ಇಂಟರ್ನ್ಯಾಷನಲ್ ಕ್ರಶ್ ಆಗಿ ಬೆಳೆಯಬೇಕು ಅಂತ ನಿಮಗೂ ಅನಿಸುತ್ತಾ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.